ಅತ್ತೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚಂದ್ರಿ ಅವರೇ, ಹೇಗಿದೆ ನಮ್ಮಪ್ಪ ಕೊಡ್ಸಿರೋ ಇಷ್ಟು ದೊಡ್ಡ ಮನೆ? ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಗೊತ್ತಾಗ್ಬೇಕು, ಈ ದೊಡ್ಡ ಮನೆ ನೀವು ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಚಂದ್ರಿ ಅವರೇ, ಕಾಫಿ ಕುಡಿತೀರಾ? ಬೇಡ ಬಿಡಿ, ಕಾಫಿ ಮಾಡಕ್ಕೆ ಪಾತ್ರೆಗಳು ಯಾವುದೋ ಖಾಲಿನೇ ಇಲ್ಲ. ಪಾತ್ರೆ ತೊಳೆಯೋರು ಹೊರಗಡೆ ಹೋಗಿದ್ದಾರೆ. ಏನು ಮಾಡೋದು? ನಂಗೊಂದು ಹೆಲ್ಪ್ ಮಾಡ್ತೀರಾ? ನಿಮಗೆ ಈ ಕೆಲಸ ಯಾವುದು ಹೊಸದೇನಲ್ಲ. ಅಂದರೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು ಇದೆಲ್ಲ ನಿಮ್ಗೆ ಮಾಡೋ ಅಭ್ಯಾಸ ಇದೆ ಅಲ್ವಾ? ನಾವೊಂಚೂರು ಈ ಕೆಲಸ ಮಾಡಿಕೊಟ್ಬಿಟ್ರೆ ನಾನು ನನ್ನ ಆಫೀಸ್ಗೆ ಲಾಗಿನ್ ಆಗಿಬಿಡ್ಬೋದು. ನನಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಹರಿ ಮಾಡಿಕೊಡ್ತಾರೆ ಅಲ್ವಾ ಹರಿ? ನನ್ನ ಗಂಡ ಯಾವುದಕ್ಕೂ ಇಲ್ಲ ಅನ್ನಲ್ಲ. ಹೆಂಡತಿಗೋಸ್ಕರ ಪ್ರೀತಿಯಿಂದ ಏನು ಬೇಕಾದರೂ ಮಾಡ್ತಾರೆ. ಸರಿ, ನಂಗೆ ಟೈಮ್ ಆಗ್ತದೆ. ಡಿಶ್ ವಾಷರು, ಮಾಪ್ ಎಲ್ಲ ಬೇಕಿದ್ರೆ ಹರಿನೇ ಕೊಡ್ತಾರೆ. ಓಕೆನಾ? ಬರ್ತೀನಿ. ಅಕ್ಕ, ಅದಕ್ಕೆ ಬೇಜಾರು ಮಾಡ್ಕೊಬಿಡಿ, ಒಂದು ಸ್ವಲ್ಪ ಹಾಗೇನೆ. ಅದು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ನೀವು ಕೂತ್ಕೊಂಡಿರಿ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಕೆಲಸ ಮಾಡಿ. ಅದು ಬರ್ತೀನಿ. ಅದು ಬಾ. ವರ್ಷದ ಹಿಂದೆ ನಡೆದಿದ್ದ ಹೈ ಪ್ರೊಫೈಲ್ ಅಪಘಾತಕ್ಕೆ ಮಹತ್ತರ ತಿರುವು ಸಿಕ್ಕಿದೆ. ಬಿಸಿನೆಸ್ ಮ್ಯಾನ್ ಶ್ರೀಕಾಂತ್ ಅಪಘಾತ ಪ್ರಕರಣದ ವಿಚಾರಣೆ ಜೋರಾಗಿದೆ. ವೆಂಕಿ ಅನ್ನೋ ವ್ಯಕ್ತಿ ಮೇಲೆ ಆರೋಪ ಬಂದಿದ್ದು, ಶ್ರೀಕಾಂತ್ ಅಪಘಾತದ ಹಿಂದೆ ದುಷ್ಟರ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೂಡ ಬಲವಾಗಿದೆ. ಜವರೇಗೌಡರ ಕುಟುಂಬಕ್ಕೆ ತಳುಕು ಹಾಕಿಕೊಂಡಿರುವ ಈ ಪ್ರಕರಣದಲ್ಲಿ ಅಪರಾಧಿಗಳು ಯಾರೇ ಇದ್ರೂ ಎಡೆಮುರಿ ಕಟ್ಟೋದಾಗಿ ಖಾಕಿ ಪಡೆ ಬಣ ತೊಟ್ಟಿದೆ. ಮಾವ, ಇದೇನ್ ಮಾವ? ನಮ್ಮ ವೆಂಕಿ ಬಗ್ಗೆ ಈ ರೀತಿ ಸುದ್ದಿ ಬರ್ತಾ ಇದೆ? ನನಗೂ ಏನು ಗೊತ್ತಾಗ್ತಿಲ್ಲಮ್ಮ. ಇದಕ್ಕೆ ನಾವು ಮನೆಯಲ್ಲಿ ಎಷ್ಟು ರಾದ್ದಾಂತಗಳು ನಡೆದ್ರು ಒಂದು ದಿವಸನೂ ನಮ್ಮನೆ ಕಡೆ ಸುಳಿಲೇ ಇಲ್ಲ ಅವನು. ಅಲ್ಲ ಮಾವ, ಚಲ್ವಿ ಅಷ್ಟು ಸಲ ನಮ್ಮ ಮನೆ ಕಡೆ ಬಂದ್ಲು. ಒಂದು ಸಲನಾದ್ರೂ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ನಮ್ಮ ಹತ್ರ ಹೇಳ್ಕೊಳ್ಳೇ ಇಲ್ವಲ್ಲ ಮಾವ? ಯಾಕೆ ಮಾಡಿದ್ಲು ಅವಳು? ಚಲ್ವಿ ಬಂದು ವಿಷಯ ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಲಮ್ಮ. ಆದ್ರೆ ನಮ್ಮನೆ ಪರಿಸ್ಥಿತಿ ನೋಡಿ ಹಾಗೆ ಹೋಗ್ತಾ ಇದ್ಲು. ನನ್ಗೇನೋ ಅನುಮಾನ ಬಂದು, ಏನಮ್ಮ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ, ಒಂದ್ 2 ದಿನದಿಂದ ವೆಂಕಿ ಕಾಣ್ತಾ ಇಲ್ಲ ಅಂತ ಹೇಳಿದ್ಲು. ನನಗೂ ಏನ್ ಮಾಡ್ಬೇಕು ಅಂತ ತೋಚದೆ ಅವಳನ್ನ ಕರ್ಕೊಂಡೋಗಿ ಸಿದ್ದು ತಂದೆ ಜೊತೆ ಏನಾದ್ರೂ ಸಹಾಯ ಮಾಡಿ ಅಂತನೂ ಕೇಳ್ಕೊಂಡಿದ್ದೆ ಅಮ್ಮ. ಆದ್ರೆ ಈ ವಿಷಯ ಎಲ್ಲ ನನಗೂ ಗೊತ್ತಿರ್ಲಿಲ್ಲ. ವೆಂಕಿ ಕಾಣಿಸ್ತಾ ಇರ್ಲಿಲ್ವಾ? ಈ ವಿಚಾರ ನಿಮಗೆ ಗೊತ್ತಿತ್ತಾ? ಏನ್ ಮಾವ, ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ವಲ್ಲ ಮಾವ ನೀವು? ಯಾಕೆ ಮಾವ ಹಿಂಗ್ ಮಾಡಿದ್ರಿ? ನೋಡಿ ಈಗ ಏನ್ ನಡೀತು ಅಂತ. ನಮ್ ವೆಂಕಿ ಜೀವನದಲ್ಲಿ ಈ ರೀತಿ ನಡೀಬಹುದು ಅಂತ ಬಾಬಾ ನಾನಂತೂ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪ, ನಮ್ ವೆಂಕಿ ಯಾರ ತಂಟೆ ಸಹವಾಸಕ್ಕೆ ಹೋದಂತವನಲ್ಲ. ಅವನಾಯ್ತು, ಅವನ ಕೆಲಸ ಆಯ್ತು ಅಂತ ಇದ್ದವನು. ಪಾಪ ಅಂತವನ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀಳ್ತೋ ಏನೋ. ಯಾರು ಕೆಟ್ಟ ದೃಷ್ಟಿನೂ ಬಿದ್ದಿರೋ ಮಾಡಬಾರ್ದು ಕೆಲಸ ಮಾಡಿದಾನೆ, ಈಗ ಹೀಗೆ ಮಾಡಿದ್ದಾರೆ ಅಷ್ಟೇ. ರೀ, ಏನ್ ಮಾತು ಅಂತ ಆಡ್ತೀರಿ ನೀವು? ನಮ್ ಬೆಂಕಿ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ನನಗೂ ಚೆನ್ನಾಗಿ ಗೊತ್ತಿದೆ ಕಣೆ. ಮನೆ ಒಳಗೆ ಗುಳಿಗೆ ಸಿದ್ದಂತರ ಇದ್ದ, ಈಗ ಮಾಡಬಾರ್ದು ಕೆಲಸ ಮಾಡಿದಾನೆ, ಒದ್ದು ಒಳಗೆ ಹಾಕಿದಾರೆ ಅಷ್ಟೇ. ಸಂತು, ಕೈ ಮುಗಿದು ಕೇಳ್ಕೊತೀನಮ್ಮ. ನೀವು ಬಂದಿರಲಿಲ್ಲ ಅಂದರೆ ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಅದು ನನಗೆ ಮನೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಅಲರ್ಜಿ. ನಮ್ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನಾಯ್ತಕ್ಕ? ಏನು ಮಾಡೋದು, ನಾನು ಅಷ್ಟು ದೊಡ್ಡ ಮನೆಯಿಂದ ಬಂದವಳಲ್ವಾ. ನಾನು ಹುಟ್ಟಿದಾಗಿಂದ ನಮ್ಮ ಅಪ್ಪ ಅಮ್ಮ ಒಂದು ಕೆಲಸನೂ ಮಾಡಿಸಿಲ್ಲ. ಎಲ್ಲದಕ್ಕೂ ಸರ್ವೆಂಟ್ಸ್ ಇರ್ತಾಯಿದ್ರು. ಇಲ್ಲಿಗೆ ಬಂದಮೇಲೂ ಅಷ್ಟೇ, ಎಲ್ಲ ಕೆಲಸನೂ ಅತ್ತೆನೇ ಮಾಡ್ತಾಯಿದ್ರು ಗೊತ್ತಾ. ಆದ್ರೆ ಏನು ಮಾಡೋದು, ಇವತ್ತು ಕರೆಕ್ಟ್ ಟೈಮಿಗೆ ಕೈ ಕೊಟ್ಟು ಹೋಗಿದ್ದಾರೆ.
ಎಷ್ಟು ಸರಿ ಹೇಳ್ತೀನಿ ಗೊತ್ತಾ, ಹೊರಗಡೆ ಸುತ್ತಾಡ್ಬಿಡಿ, ಮನೆ ಕೆಲಸ ಇರುತ್ತೆ ಅಂತ. ನನ್ನ ಮಾತೇ ಕೇಳಲ್ಲ. ಇವತ್ತು ನೋಡಿ, ನಾನು ಕೆಲಸ ಹೇಳ್ತೀನಿ ಬೈತೀನಿ ಅಂತ ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನನಗೆ ಹೇಳೂ ಇಲ್ಲ ಗೊತ್ತಾ. ಪಾಪ ಅತ್ತೆ, ಈ ವಯಸ್ಸಲ್ಲೂ ಇನ್ನೆಷ್ಟು ಅಂತ ಕೆಲಸ ಮಾಡ್ತಾರೆ. ದೇವಸ್ಥಾನಗಳಿಗೆ ಹೋದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಯ್ತದಲ್ವಾ, ಅದಕ್ಕೆ ಹೋಗಿರ್ತಾರೆ. ಹೋಗಿ ಬರಲಿ ಬಿಡಿ. ಏನು ನಿಮ್ಮ ಮಾತನರ್ಥ? ನಾನು ಅವ್ರನ್ನ ಇಷ್ಟು ದೊಡ್ಡ ಮನೆಗೆ ಕರ್ಕೊಂಡು ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತನಾ? ಅಯ್ಯೋ ಅಕ್ಕ, ನಾನು ಹಂಗೆ ಹೇಳಲಿಲ್ಲ. ಅವ್ರು ಆ ಮನೇಲಿದ್ರು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ ಅಂತ ಹೇಳ್ದೆ ಅಷ್ಟೇ. ಅಕ್ಕ, ನೆಲ ಒರೆಸಿದಾಗೋಯ್ತು. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಹಾಗೆ ಅದನ್ನು ಒಣಗಾಕ್ಬಿಡ್ಬೇಕು ಆಯಿತಾ. ನನಗೆ ಮೀಟಿಂಗ್ ಟೈಮ್ ಆಗ್ತದೆ, ನಾನು ಬರ್ತೀನಿ. ಚೆಲ್ವಿ ಅವರೇ, ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿನ ನಮ್ಮ ಗೃಹ ಪ್ರವೇಶಕ್ಕೆ ಕರೆಯೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ನಾವು ನಮ್ಗೆ ಹತ್ತಿರವಾಗಿದ್ದವ್ರನ್ನ, ಅಂದರೆ ನಮ್ಮ ಫಸ್ಟ್ ಸರ್ಕಲ್ನ ಕರೆದು ಸಿಂಪಲಾಗಿ ಮುಗಿಸ್ಕೊಂಡ್ವಿ. ಹೇಗಿದ್ರು ಬಂದಿದ್ದೀರಲ್ಲ ಇವತ್ತು, ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇಡೀ ಮನೆ ನೋಡ್ಬೋದು. ಆಯ್ತಕ್ಕ. ಅಂದಾಗೆ ನಿಮ್ಮಮ್ಮ ಹೇಗಿದ್ದಾರೆ? ಅವ್ರನ್ನ ಕರ್ಕೊಂಬರ್ಬೋದಾಗಿತ್ತು. ಹುಷಾರಾಗವ್ರೆ. ಅಂಗಡಿ ತವ ನೋಡ್ಕೊಳಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ ಅವ್ರು ಅಲ್ಲೇ ಇದ್ದಾರೆ. ಇನ್ನೊಂದು ಕಿತ ಬಂದಾಗ ಕರ್ಕೊಬರ್ತೀನಿ. ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿದ್ನಲ್ಲ ಚೆಲ್ವಿ ಅವರೇ, ನಾನು ಮೀಟಿಂಗ್ಗೆ ಲಾಗಿನ್ ಆಗಬೇಕು, ಟೈಮ್ ಆಗೋಗಿದೆ. ನೋಡಿ, ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬಿಸಿ ಬಿಸಿಯಾಗಿ ಹರಿ ಮಾಡ್ಕೊಡೋ ಕಾಫಿ ಕುಡಿತಾ ಮಾತಾಡೋಣ, ಓಕೆನಾ? ಇವ್ರ ಹತ್ರ ಮಾತಾಡೋಣ ಅಂತ ಬಂದರೆ ಇಲ್ಲಿ ಬೇರೆ ಏನೋ ಆಗ್ತೈತಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಇವ್ರ ಹತ್ರ ಮಾತಾಡಬೇಕು.